ಜಿಲ್ಲೆಯಲ್ಲಿ ಮೂಡಲಪಾಯ ಯಕ್ಷಗಾನ ಬೆಳೆಸುವ ಕೆಲಸ ಆಗಲಿ ಕೆ ವೆಂಕಟರಾಜು. ವಯೋನಿವೃತ್ತಿ ಹೊಂದುತ್ತಾ ಇರುವ ಉಪನ್ಯಾಸಕ ಆರ್ ಮೂರ್ತಿಗೆ ಅಭಿನಂದನೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮೂಡಲಪಾಯ ಯಕ್ಷಗಾನ ಬೆಳೆಸುವ ಕೆಲಸ ಆಗಬೇಕಿದೆ ಎಂದು ಹಿರಿಯ ರಂಗಕರ್ಮಿ ಕೆ ವೆಂಕಟರಾಜು ಹೇಳಿದರು. ನಗರದ ರೋಟರಿ ಭವನದಲ್ಲಿ ಚೇತನ ಕಲಾವಾಹಿನಿ ಶ್ರೀ ಮಹದೇಶ್ವರ ಕಲಾ ಸಂಘ, ರೋಟರಿ ಸಂಸ್ಥೆ ಮತ್ತು ಸ್ನೇಹ ಬಳಗದ ಸಹಕಾರದಲ್ಲಿ ಉಪನ್ಯಾಸಕ ಆರ್ ಮೂರ್ತಿ ಅವರಿಗೆ ಅಭಿನಂದನಾ ಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾಟಕ ರಂಗಭೂಮಿಯಿಂದ ಹುಟ್ಟಿದ್ದು. ಜಾನಪದ ರಂಗಭೂಮಿಯು ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿದೆ. ಉದಾಹರಣೆಗೆ ನಮ್ಮ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯೊಳಗೆ ಮೂಡಲಪಾಯ ಯಕ್ಷಗಾನ ಇತ್ತು. ರಾಮಸಮುದ್ರದಲ್ಲಿ ಪ್ರತಿ ವರ್ಷವೂ ನಾಟಕ ಹಾಡುವ ಜಾಗದಲ್ಲಿ ಮೂಡಲಪಾಯ ಯಕ್ಷಗಾನ ನಡೆಯುತ್ತಿತ್ತು. ಇವತ್ತು ಅದು ಇಲ್ಲ. ಇತ್ತೀಚಿನ ವರ್ಷಗಳ ಮೂಡಲಪಾಯ ಯಕ್ಷಗಾನ ಮಾಡಲಿಕ್ಕೆ ಹೋಗಿ ಏನೋ ಸಮಸ್ಯೆಗಳಾಗಿವೆ. ಆದರೆ ಕಬ್ಬಹಳ್ಳಿ ಬೊಂಬೆಯಾಟ ಮಾಡ್ತಾರೆ. ಆ ಬೊಂಬೆಯಾಟವನ್ನ ಯಕ್ಷಗಾನ ರೂಪದಲ್ಲಿ ಹಾಡುತ್ತಾರೆ. ಅದು ಮೊರದ ಬೊಂಬೆಗಳು. ಬೊಂಬೆಯಾಟದಲ್ಲಿ ತುಂಬಾ ತರಗಳಿವೆ. ಇನ್ನೂ ಕೂಡ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮೂಡಲಪಾಯ ಯಕ್ಷಗಾನ ಉಳಿದುಕೊಂಡಿದೆ. ಅದನ್ನು ಯಾರಾದರೂ ಅಥವಾ ಯಾವುದಾದರೂ ಸಂಘ ಸಂಸ್ಥೆ ಬಹಳ ಭದ್ರವಾಗಿಟ್ಟುಕೊಂಡು ಅದನ್ನು ಬೆಳೆಸುವ ಕೆಲಸ ಮಾಡಿದರೆ ಒಂದು ಒಳ್ಳೆಯ ಕಲಾ ಪ್ರಕಾರ ಉಳಿದುಕೊಂಡಂತಾಗುತ್ತದೆ ಎಂದರು. ಯಕ್ಷಗಾನ ನಾಟಕಕ್ಕೂ ವ್ಯತ್ಯಾಸ. ಜಾನಪದ ನಾಟಕದಲ್ಲಿ ದೃಶ್ಯ ಪ್ರಭೇದ ಇಲ್ಲ. ಹಿಂದೆ ಒಂದು ತೆರೆ ಇರುತ್ತದೆ. ತೆರೆಯ ಪಕ್ಕದಲ್ಲಿ ಮುಂದೆ ಕಡೆ ಕುಣಿತ, ಹಾಡು, ಅಭಿನಯ ಎಲ್ಲ ಇರುತ್ತದೆ. ವೇಷ ಸ್ವಲ್ಪ ವಿಶೇಷವಾಗಿರುತ್ತದೆ. ಸಂಗೀತಕ್ಕೆ ಹಾರ್ಮೋನಿಯಂ ಬೇಡ, ಮದ್ದಾಲೆ ಬಳಸ್ತಾರೆ. ಗುರುಪ್ರಸಾದ್ ಅವರು ಯುವಕರಿಗೆ ಕಲಿಸಲು ಪ್ರಯತ್ನ ಮಾಡಿದ್ರು ಎಂದರು. ಸಂಪೂರ್ಣ ರಾಮಾಯಣ ನಾಟಕ ಮಾತ್ರ ಇಡೀ ರಾತ್ರಿ ಹಾಡುತ್ತಾರೆ. ಬೇರೆ ಎಲ್ಲ ನಾಟಕಗಳು 3 ಗಂಟೆ ಮಾತ್ರ. ದೊಡ್ಡ ನಾಟಕವಾದ್ರೆ 20 ನಿಮಿಷ ಹೆಚ್ಚಾಗುತ್ತದೆ. ಈಗ ಬೇಕಾದ್ದನ್ನೆಲ್ಲ ಸೇರಿಸಿ ರಾತ್ರಿಯಿಂದ ಬೆಳಗ್ಗೆ ತನಕ ಹಾಡುತ್ತಾರೆ. ಇದರಿಂದ ನಾಟಕದ ಗಾಂಭೀರ್ಯ ಹಾಳಾಗುತ್ತದೆ. ನಾಟಕದ ಗಾಂಭೀರ್ಯ ಉಳಿಯಬೇಕಾದ್ರೆ ಕಥೆಗೆ ಅನ್ವಯವಾಗಬೇಕು ಎಂದರು. ವಯೋನಿವೃತ್ತಿ ಹೊಂದುತ್ತಾ ಇರುವ ಆರ್ ಮೂರ್ತಿಯವರ ಜೀವನ ಸುಖಕರವಾಗಿರಲಿ, ತುಂಬಾ ವರ್ಷ ಪಿಂಚಣಿ ತೆಗೆದುಕೊಳ್ಳಲಿ ಎಂದು ಆಶಿಸಿದ್ರು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಉಪನ್ಯಾಸಕ ಸುರೇಶ್ ಎನ್ ಋಗ್ವೇದಿ ಅಭಿನಂದನೆ ಸ್ವೀಕರಿಸಿದ ಉಪನ್ಯಾಸಕ ಆರ್ ಮೂರ್ತಿ ಮಾತನಾಡಿದರು. ಕಲಾವಿದರಾದ ಎನ್ಆರ್ ಪುರುಷೋತ್ತಮ್, ಗೌಡಿಕೆ ಮಹದೇವಸ್ವಾಮಿ, ಗೌಡಿಕೆ ಬೀರೇಗೌಡ, ಗೋವಿಂದರಾಜು, ಅಪ್ಪನಪುರ, ಸುರೇಂದ್ರ, ರಾಮಣ್ಣ, ಪಿ ನಿಂಗಯ್ಯ, ವಿ ಮಹದೇವಯ್ಯ, ಸುಬ್ಬೇಗೌಡ, ವೆಂಕಟರಮಣ, ದಕ್ಷ ಮಹೇಶ್, ಮಹೇಂದ್ರ, ಸಂಪತ್ ಕುಮಾರ್, ಶಿವಕುಮಾರ್ ಅವರು ರಂಗಗೀತೆ ಸಾದರಪಡಿಸಿದರು. ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದ ಡಾ ರಾಜಶೇಖರ್ ಪಂಡಿತ್, ಬಿಆರ್ಪಿ ಮಾನಂ ರಮೇಶ್, ಡ್ರಾಮಾ ಮಾಸ್ಟರ್ ಆರ್ ಶಿವಣ್ಣ, ಚೇತನ ಕಲಾವಿನಿ ಅಧ್ಯಕ್ಷ ಜಿ ರಾಜಪ್ಪ, ಮಹದೇಶ್ವರ ಸಂಘದ ಸಂಚಾಲಕರಾದ ಎಂಎನ್ ಮಹದೇವು, ಆರ್ ಮಲ್ಲಿಕಾರ್ಜುನ ಸ್ವಾಮಿ, ಸ್ನೇಹ ಬಳಗದ ಎಂ ಪುಟ್ಟಸ್ವಾಮಿ, ರಂಗಸ್ವಾಮಿ, ಲತಾ ಪುಟ್ಟಸ್ವಾಮಿ, ನಾಗರಾಜು, ಪುಟ್ಟಣ್ಣ, ಆರ್ ಮಹದೇವಸ್ವಾಮಿ, ಬಿಸಲವಾಡಿ ರಂಗಸ್ವಾಮಿ, ಶಿವಯ್ಯ, ತಬಲಾ ನಾಗರಾಜು ಕಲಾವಿದರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡನಾಯಕ, ಪ್ರಶಾಪವ ಟಿವಿ, ಚಾಮರಾಜನಗರ. ಕಾರ್ಯಕ್ರಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಒಂದು ವೃತ್ತಿಯಲ್ಲಿ ಕೆಲಸ ಮಾಡೋರು ಮಾತ್ರ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸುತ್ತೆ. ಆದ್ರೆ ಇವರು 2 ವೃತ್ತಿಯಲ್ಲಿದ್ದಾರೆ. ನಾಳೆ ಒಂದು ವೃತ್ತಿ ಅಂತ್ಯ ಆಗುತ್ತೆ, ಇನ್ನೊಂದು ಪ್ರಾರಂಭ ಆಗುತ್ತೆ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಒಬ್ಬ ಟೀಚರ್ಸ್ ಅಂತಂದ್ರೆ ಟೈಮಿಂಗ್ಸ್ ಇರುತ್ತೆ, 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಆದ್ರೆ ಇವ್ರಿಗೆ 24 ಗಂಟೆನೂ ಮುಕ್ತ ಅವಕಾಶ ಸಿಗುತ್ತೆ. ಯಾಕಂದ್ರೆ ಯಾವುದೇ ರಂಗದಲ್ಲಾದ್ರೂ ಅವರು ತೊಡಗಬಹುದು. ಯಾಕಂತಂದ್ರೆ ಇಂಥ ವ್ಯಕ್ತಿ ಮೂರ್ತಿಯವರು, ಯಾಕಂತಂದ್ರೆ ನಾನು ನೋಡಿದ ಎಲ್ಲಾ ತರದ ರಂಗದಲ್ಲಿರುವವರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂತಂದ್ರೆ ಅವರು ಮಾಡ್ತಾ ಇರುವ ಕಾರ್ಯಕ್ರಮ, ಬೇರೆಯವರು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ಇಷ್ಟೊಂದು ಆಯೋಜನೆ ಆಗಿದೆ ಅಂತಂದ್ರೆ ನಾಳೆ ಅವರ ಬೀಳ್ಕೊಡುಗೆ ಸಮಾರಂಭ ಯಾವ ರೀತಿ ಇರಬೇಕು ಅಂತ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇವರಿಂದ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿತು 100ಕ್ಕೆ 100% ಅಂತ ಋಗ್ವೇದಿ ಸರ್ ಹೇಳಿದ್ರು. ಅಂತಂದ್ರೆ ಅವರ ಜೀವನ ಶೈಲಿ ಯಾವ ರೀತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಬ್ಬ ಶಿಕ್ಷಕ 100ಕ್ಕೆ 100, ಯಾಕೆಂದ್ರೆ ಹಳ್ಳಿಯ ಜೀವನದಲ್ಲಿ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಿ 100ಕ್ಕೆ 100 ತೆಗಿಸ್ಬೇಕಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಆದ್ರೆ ಅವ್ರು ಮಾಡಿದರೆ ಅವರಿಗೆ ಶುಭವಾಗ್ಲಿ, ನಾಳೆ ಅವರ ವಯೋನಿವೃತ್ತಿ ಜೀವನ ಸುಖಕರವಾಗಿರಲಿ, ಭಗವಂತ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಅಧಿಕಾರ ಕಲ್ಪಿಸಲಿ ಅಂತ ಭಗವಂತನಲ್ಲಿ ಬೇಡ್ಕೊಂಡು ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರೆ. ಎಂತ ಅಧಿಕಾರಿಯಾಗಿದ್ರು ಸಹ ನಮ್ಮ ಗುರುಗಳು ಮೊಟ್ಟ ಮೊದಲಿಗೆ 1998ರಲ್ಲಿ ತಲೆಮಾರದ ಜನ ನಾಟಕ ಮಾಡಿಸಿದಂತ ಗುರುಗಳು. ನಾನು ಸ್ವಂತ ಕಲಾವಿದರ ಒಂದು ಪ್ರಾಡಕ್ಟ್. ನಾನು ಸುಮಾರು 156 ಶೋ ಮಾಡಿದ್ರು. ರಾತ್ರಿ ಪ್ರತಿ ಒಂದು ಊರಲ್ಲೂ ಈಶ್ವರನ ಕರೆ ತಗೊಂಡು ಮಾಡಿದ್ವಿ. ಆದ್ರೆ ಆಗ ನಾವು ಯಾವುದೇ ಕೆಲಸ ಸೇರಲಿಲ್ಲ. ಈಗ ಸಹ ಕೆಲಸ ಸೇರಿದ್ರೆ ಹೋಗಿ ಯಾವ ಕೆಲಸ ನಾನು ಬಿಡಬೇಕು ಅಂತ ಬರ್ತಕ್ಕಂಥ ವ್ಯಕ್ತಿ. ಇದರಲ್ಲಿರೋ ನೆಮ್ಮದಿ ಜೀವನ
ಇನ್ನೊಂದಿರಲಿಲ್ಲ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮದ ಅಂತಿಮ ಘಟ್ಟ ಈ ಒಂದು ಆಯೋಜನೆ ಮಾಡತಕ್ಕಂಥ ಎಲ್ರಿಗೂ ಕೂಡ ಎಲ್ಲ ಇದ್ದಾರೆ. ಒಬ್ಬೊಬ್ಬರ ಹೆಸರಿಡಕ್ಕೂ ಕೂಡ ಸಂತೋಷ ಆಗ್ತದೆ. ಜೊತೆಗೆ ರಾಜಪ್ಪನವರು, ಎಮ್ಮೆನವರು, ಸಂಪತ್ನವರು ಎಲ್ಲ ಮುದ್ರೋಜಿ ಮಾಡಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಿಜಕ್ಕೂ ಕೂಡ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಒಟ್ಟಾರೆ ಹೇಳ್ತಾರೆ ಎಲ್ರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರ ಹೇಳಿ ಒಳ್ಳೆ ಕಡೆ ನಾನ್ವೆಜ್ ಆ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಾನು ಕರೆದೆ. ಅದು ಕಾರಣಾಂತರಗಳಿಂದ ಆ ಕಾರ್ಯಕ್ರಮ ಮುಂದೆ ಹೋಯಿತು. ಹಾಗಾಗಿ ನಾನು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿದೆ. ಎರಡನೇದಾಗಿ ನನಗೆ ಶ್ರೀ ಮೂರ್ತಿಯವರು ಹೆಚ್ಚಿನ ಪರಿಚಯ ತುಂಬ ಹಿಂದೆ ನೋಡಿದೆ. ಸಂಗೀತದ ಬಗ್ಗೆ ನನ್ನ ತಿಳುವಳಿಕೆ ಅಷ್ಟೇ. ಸಂಗೀತದ ಬಗ್ಗೆ ನನಗೆ ಅಥವಾ ರಂಗ ಸಂಗೀತದ ಬಗ್ಗೆ ನನಗೆ ಯಾವ ಪರಿಶ್ರಮನೂ ಇಲ್ಲ. ಸಂಗೀತದಲ್ಲಿ ನನಗೆ ಏನೇನೋ ಪರಿಶ್ರಮ ಇದ್ದಿದ್ದೇ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಅಂದ್ಕೋತಾ ಇದ್ದೀನಿ. ಇವತ್ತು ಈ ಎರಡೂ ಕಾರ್ಯಕ್ರಮಗಳು, ಒಂದು ಸ್ನೇಹಿತರಾದಂಥ ಹೆಚ್ಚು ಪರಿಚಯ ಇಲ್ಲದಂಥ ಮೂರ್ತಿಯವರು ಅಭಿನಂದನೆ, ಹಾಗೂ ಸಂಗೀತದ ಪರಿಚಯವೇ ಇಲ್ಲದ ನನಗೆ ರಂಗ ಸಂಗೀತ ಉದ್ಘಾಟನೆ ಕಾರ್ಯಕ್ರಮ ನಾನು ಮಾಡಬೇಕು. ಉದ್ಘಾಟನೆಯನ್ನು ಬಹಳ ಸಂತೋಷವಾಗಿ ಮಾಡಿದ್ದೇನೆ. ಎರಡನೇದಾಗಿ ಶ್ರೀ ಮೂರ್ತಿಯವರಿಗೆ ಅವರು ನಿವೃತ್ತರಾಗ್ತಿರುವಂಥ ಸಂದರ್ಭದಲ್ಲಿ ಅತ್ಯಂತ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವುದು, ಜೊತೆಗೆ ತುಂಬ ವರ್ಷ ಅವರು ಪಿಂಚಣಿ ತಗೊಳ್ಳಿ ಅಂತ ನಾನು ಹೃದಯಪೂರ್ವಕವಾಗಿ ಸ್ನೇಹಿತರೆ 4 ಮಾತುಗಳನ್ನು ರಂಗಸಂಗೀತವನ್ನು ಹೇಳಿ ನನ್ನ ಮಾತನ್ನು ನನಗೆ ಗೊತ್ತಿರುವ 4 ಮಾತು. ನನಗೆ ಸಂಗೀತದಲ್ಲಿ ಪರಿಶ್ರಮ ಇಲ್ಲ. ಬಹುಶಃ ನನ್ನ ಕಿವಿಯೂ ಕೂಡ ನೀವು ಎಂಜಾಯ್ ಮಾಡಿದಷ್ಟು ಸಂಗೀತವನ್ನು ನನ್ನ ಕಿವಿ ಎಂಜಾಯ್ ಮಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಏನು ಗೊತ್ತಿಲ್ಲ. ಸ್ನೇಹಿತರೆ, ಇದು ಈ ನಮ್ಮ ಕನ್ನಡ ರಂಗಭೂಮಿ ಏನು ನಾಟಕ ಅಂತ ಕರಿತೀವಿ, ಈ ನಾಟಕ ಹುಟ್ಟಿದ್ದು ಜಾನಪದ ರಂಗಭೂಮಿ. ಈ ಜಾನಪದ ರಂಗಭೂಮಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲೇ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಇದೆ. ಉದಾಹರಣೆಗೆ ನಮ್ಮ ಭಾಗದಲ್ಲಿ, ನಮ್ಮ ಚಾಮರಾಜನಗರ ಜಿಲ್ಲೆ ಒಳಗಡೆ ಮೂಡಲಪಾಯ ಯಕ್ಷಗಾನ ಇತ್ತು. ಇವತ್ತು ಈ ಮೂಡಲಪಾಯ ಯಕ್ಷಗಾನ ಇಲ್ಲ. ಮೂಡಲಪಾಯ ಯಕ್ಷಗಾನವನ್ನು ರಿವೈವ್ ಮಾಡ್ತೀವಿ ಅಂತ ಬೇರೆ ಕಡೆ ತುಂಬ ಪ್ರಯತ್ನ ಪಡ್ತಿದೆ. ಚಾಮರಾಜನಗರದಲ್ಲಿ ಮೂಡಲಪಾಯ ಯಕ್ಷಗಾನ ಇತ್ತು. ವಿಶೇಷವಾಗಿ ನನಗೆ ಗೊತ್ತಿರುವ ಹಾಗೆ, ನಾನು ಸಂಗ್ರಹ ಮಾಡಿರುವ ಹಾಗೆ, ರಾಮಸಮುದ್ರದಲ್ಲಿ ಏನು ಪ್ರತಿ ವರ್ಷ ನಾಟಕ ಆಡ್ತಾರೆ, ಆ ನಾಟಕ ಆಡೋ ಜಾಗದಲ್ಲಿ ಮೂಡಲಪಾಯ ಯಕ್ಷಗಾನ ಆಡ್ತಾರೆ. ಮತ್ತೆ ಮೂಡಲಪಾಯ ಯಕ್ಷಗಾನದಲ್ಲಿ ಬಹಳ ದೊಡ್ಡ ಮಹಾದೇವ ಅಂತ ಕೊಡಲು ಯಾವುದೋ ಊರಿನವರು ಗುಂಡ್ಲು ಬೆಳ್ತಾರೆ, ಈಗ ನಾಟಕ ಮಾಡಿಸ್ತಾರೆ. ಅವರು ಮೂಡಲಪಾಯ ಯಕ್ಷಗಾನದ ಬಹಳ ದೊಡ್ಡ ಕಲಾವಿದರು. ಇತ್ತೀಚಿನ ವರ್ಷಗಳಲ್ಲಿ ಮೂಡಲಪಾಯ ಯಕ್ಷಗಾನ ಮಾಡೋಕ್ಕೆ ಬಗ್ಗೆ ಏನೋ ಸಮಸ್ಯೆಗಳಾಗಿ ಅದ್ರ ಬಗ್ಗೆನೇ ಬೇಸರ ಬಂದ್ಬಿಟ್ಟಿದ್ದಾರೆ. ಆದರೆ ಕಬ್ಬಳ್ಳಿ ಒಳಗಡೆ ಈ ಬೊಂಬೆ ಆಟ ಮಾಡ್ತಾರೆ. ಆ ಬೊಂಬೆ ಆಟವನ್ನು ಯಕ್ಷಗಾನದ ಚಲನೆಯಲ್ಲಿ ಮಾಡ್ತಾರೆ. ಅದು ಮರದ ಬೊಂಬೆಗಳು. ಬೊಂಬೆ ಆಟದಲ್ಲಿ ತುಂಬ 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 ಚೆನ್ನಾಗಿದೆ. ಅದು ಮರದ ಬೊಂಬೆಗಳು. ಅವರೇ ಬೊಂಬೆ ತಯಾರಿಸ್ಕೊತಾರೆ. ತಯಾರಿಸ್ಕೊಂಡು ಮರದ ಬೊಂಬೆ ಆಟವನ್ನು ಯಕ್ಷಗಾನದ ಚಲನೆಗಳಿಂದ ಇದು ನಮ್ಮದೇ. ಇನ್ನೂ ಸ್ವಲ್ಪ ಗುಂಡ್ಲುಪೇಟೆ ತಾಲೂಕಲ್ಲಿ ಈ ಮೂಡಲಪಾಯ ಯಕ್ಷಗಾನ ಉಳ್ಕೊಂಡು ಅದನ್ನ ಯಾವುದಾದ್ರೂ ಸಂಸ್ಥೆ ಬಹಳ ಭದ್ರವಾಗಿ ಇಟ್ಕೊಂಡು ಅದನ್ನು ರಿವೈವ್ ಮಾಡಿದ್ರೆ ಒಂದು ಒಳ್ಳೆಯ ಕಲಾ ಪ್ರಕಾರ ನಮ್ಮಲ್ಲಿ ಉಳಿದ ಹಾಗೆ ಆಗ್ತದೆ. ಏನು ಯಕ್ಷಗಾನಕ್ಕೂ ನಾಟಕಕ್ಕೂ ವ್ಯತ್ಯಾಸ, ಅಲ್ಲಿ ದೃಶ್ಯ ಪ್ರಭೇದ ಇರಲ್ಲ. ಜಾನಪದ ನಾಟಕದಲ್ಲಿ ದೃಶ್ಯ ಪ್ರಭೇದ ಇಲ್ಲ. ಹಿಂದೆ ಒಂದು ತೆರೆ ಇರುತ್ತೆ, ತೆರೆಯ ಪಕ್ಕದಲ್ಲೇನೆ ಹಿಮ್ಮೇಳದವ್ರು ಕೂತ್ಕೋತಾರೆ, ಮುಂದ್ಗಡೆ
ಕುಣಿತ, ಹಾಡು, ಹಾಡಿಗೆ ತಕ್ಕ ಕುಣಿತ, ಅಭಿನಯ ಎಲ್ಲ ಇರುತ್ತೆ. ಮತ್ತು ವೇಷ ಸ್ವಲ್ಪ ವಿಶೇಷವಾಗಿ ಈ ಥರ ಇರೋಲ್ಲ, ನಾಟಕದ ಥರ ವೇಷ ಇರೋಲ್ಲ, ವಿಶೇಷವಾಗಿ ದೃಶ್ಯಾವಳಿಗಳ ಪ್ರಭೇದ ಇರೋದು. ಆ ಹಿಮ್ಮೇಳದ ಮುಂದೆ ಏನು ನಡೆಯುತ್ತೆ, ಅದು ಅರಮನೆ ಆಗ್ಬೋದು, ಕಾಡಾಗ್ಬೋದು, ಸ್ವರ್ಗ ಆಗ್ಬೋದು, ನರಕ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆ 20 ಅಡಿ ಜಾಗ ಇದೆಯಲ್ಲ, ಅದರಲ್ಲಿ ಎಲ್ಲವೂ ಬದಲಾವಣೆ ಆಗ್ತದೆ. ದೃಶ್ಯ ಪ್ರಭೇದ ಇರೋದು. ಮತ್ತೆ ಸಂಗೀತಕ್ಕೆ ಹಾರ್ಮೋನಿಯಂ ಇರೋದು. ಹಾರ್ಮೋನಿಯಂ ಬಳಸಲ್ಲ, ಅವರು ಬಳಸೋದು ಕ್ಯಾರಿಯರೇಟ್ ಬಳಸ್ತಾರೆ. ಮತ್ತು ಈ ಪರ್ಕಷನ್ಗೆ ತಬಲಾ ಬಳಸಲ್ಲ, ಮೃದಂಗ ಬಳಸಲ್ಲ, ಮದ್ದಲೆ ಬಳಸ್ತಾರೆ. ಮತ್ತೆ ಇನ್ನೂ ಕೆಲವು ವಾದ್ಯಗಳು ಈ ಥರ ಹೋಗ್ತಾರೆ. ಇದನ್ನು ರಿವೈವ್ ಮಾಡೋದಕ್ಕೆ ಅಂತ ಸ್ವಲ್ಪ ಪ್ರಯತ್ನವನ್ನು ನಾವು ಹಾಕಿದ್ವಿ. ಬೇರೆ ಒಂದು ವಸ್ತು ತೆಗೆದುಕೊಂಡು, ಬೇರೆ ಸಣ್ಣ ವಸ್ತು 15-20 ನಿಮಿಷದ ವಸ್ತು ತೆಗೆದುಕೊಂಡು ಹೊಸ ಕಲಾವಿದರು ಹುಡುಗರಿಗೆ ತರಬೇತಿಯನ್ನು ಕೊಟ್ಟು ಅವ್ರ ಕೈಗೆ ಮಾಡಿಸೋದು ಅಂತ ಒಂದು ಯೋಜನೆಯನ್ನು ಹಾಕ್ತಾರೆ. ಅದಕ್ಕೆ ನಮ್ಮ ಆಗ ಅಂಗಳದಲ್ಲಿದ್ದ ಮೇಷ್ಟ್ರು ಗುರುಸ್ವಾಮಿ ಗುರುಪ್ರಸಾದ್ ಎನ್ಕರೇಜ್ ಮಾಡೋದು. ಅಲ್ಲಿ ನಾವು ಕಬಡ್ಡಿಯ ಕಲಾವಿದರನ್ನ ಎಲ್ಲರೂ ಸೇರಿಸೋದು. ಯಾವುದೂ ಪ್ರತಿಯೊಬ್ಬ ಕಲಾವಿದರಿಗೆ ಸಾಧ್ಯನೇ ಇಲ್ಲ ಇದು ಮಾಡೋಕ್ಕೆ ಆಗಲ್ಲ ಇದು. ಹಾಗೆ ಹೀಗೆ 10 ನಿಮಿಷದಲ್ಲಿ ಹುಡುಗರು ಮಾಡಿಕೊಡ್ತು, ಅವ್ರು ಹೇಳ್ಕೊಟ್ಟಿದ್ದನ್ನ ಮಾಡಿಕೊಡ್ತು. ಕಷ್ಟ ಇಲ್ಲ. ಯಾರಾದರೂ ರಿವೈವ್ ಮಾಡೋಕ್ಕೆ ಮಾಡ್ಬೋದು. ಅಲ್ಲಿಯ ಹಾಡುಗಳು, ಅಲ್ಲಿಯ ಮಟ್ಟುಗಳು ಬೇರೆ. ಇದು ಈ ಭಾಗದಲ್ಲಿರುವಂಥ ಪೂರ್ಣೋಪಾಯ ಯಕ್ಷಗಾನ. ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಇದೆ, ಅದರಲ್ಲೂ 2 ಥರ ಇದೆ, ಬಡಗು ಟಿಪ್ಪು, ತೆಂಗು ಟಿಪ್ಪು. ಉತ್ತರ ಕನ್ನಡ ಜಿಲ್ಲೆಯದೆಲ್ಲ ಬಡಗು ಟಿಪ್ಪು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ತೆಂಗು ಟಿಪ್ಪು. ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಬೇಕಾದಷ್ಟು ದೊಡ್ಡಾಟಗಳು, ಸಣ್ಣಾಟಗಳು, ಮತ್ತೊಂದು ಇದೆ. ಈ ನಾಟಕದ ಹಾಡುಗಳು ಆ ಮೂಲದಿಂದ ಬಂದು, ಆ ಜಾನಪದ ಮೂಲದಿಂದ ಬಂದು ಸುಮಾರು 150-200 ವರ್ಷಗಳ ಹಿಂದೆ ಇವತ್ತೇನು ನಾಟಕ ಅಂತ ಕರಿತೀವಿ, ಆ ನಾಟಕ ಅನ್ನೋದು ಇಲ್ಲಿಗೆ ಪ್ರವೇಶ ಮಾಡಿ. ನಾಟಕ ಬಂದಾಗಲೂ ಕೂಡ ಹಾರ್ಮೋನಿಯಂ ಇರಲಿಲ್ಲ. ಹಾರ್ಮೋನಿಯಂ ವಾದ್ಯ ನಮ್ಮದಲ್ಲ, ಹಾರ್ಮೋನಿಯಂ ವಾದ್ಯ ನಮ್ಮದಲ್ಲ, ನಮ್ಮ ದೇಶದ್ದಲ್ಲ. ಈಗ ನಮ್ಮ ದೇಶದ್ದೇ ಆಗೋಗಿದೆ. ಮತ್ತೆ ನಮ್ಮ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತದ ಒಂದು ದೊಡ್ಡ ಪರಿಕರ ಆಗುತ್ತೆ. ಇದು ಜರ್ಮನಿರೋ ಅನ್ನೋ ಮತ್ತೊಂದು ದೇಶ ಇದು ವಾದ್ಯ. ಮತ್ತೆ ಈಗ ಹೆಂಗೆ ಮ್ಯೂಸಿಕ್ ಬಿಟ್ಟು ನಾಟಕದ ಥಿಯೇಟರ್ ಮುಂದೆ ಇರ್ತಾರಲ್ಲ, ಸೈಡ್ ವಿಂಗ್ಸ್ ಅಲ್ಲಿ ಇರ್ತಾರೆ, ಮುಂದೆ ಇರ್ತಾರೆ.